ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ನ ಕೊಡ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ 2ಗೆ ತುಂಬಾ ಅನುಕೂಲ ಆಗುತ್ತೆ. ಯಾರು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ, ನೀವು ಜಸ್ಟ್ ಪಾಸ್ ಅಲ್ಲ, ಒಳ್ಳೆ ಮಾರ್ಕ್ಸ್ನ ಕೂಡ ಸ್ಕೋರ್ ಮಾಡಿ ಪಾಸ್ ಆಗ್ತೀರಾ. ಹಾಗೆ ಯಾರೆಲ್ಲ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಅಂತ ಎಕ್ಸಾಮ್ 2ನ ಅಟೆಂಡ್ ಮಾಡ್ತಾ ಇದ್ದೀರಾ, ನಾನು ಹೇಳೋ ಸ್ಟ್ರಾಟಜಿನ ಸೀರಿಯಸ್ ಆಗಿ ಫಾಲೋ ಮಾಡಿ. ಖಂಡಿತ 80 ಔಟ್ ಆಫ್ 80 ಸ್ಕೋರ್ ಮಾಡೋದ್ರಲ್ಲಿ ಮಿಸ್ಸೇ ಆಗೋದಿಲ್ಲ. ಆ ಸ್ಟ್ರಾಟಜಿ ಏನು, ಯಾವ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು. ಸೊ ನಿಮ್ಮ ಒಂದು ಮ್ಯಾಥಮೆಟಿಕ್ಸ್ ಎಕ್ಸಾಮು ಮೇ 2ನೇ ತಾರೀಕು ಇರುತ್ತೆ. ಸೊ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇವಾಗ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಸೀರಿಯಸ್ ಆಗಿ ಓದಿದರೆ ಖಂಡಿತ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ತೀರಾ. ಏನೆಲ್ಲ ಸ್ಟ್ರಾಟಜಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ರತಿಯೊಬ್ಬರು ವೀಡಿಯೋ ನೋಡ್ತಾರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ನಮಗೆ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ. ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಅಂದರೆ ಎಕ್ಸಾಮ್ 2ನಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇವಾಗ ಸೂಪರ್ ಸ್ಟ್ರಾಟಜಿ ಏನು ಅಂತ ತಿಳಿತಾ ಹೋಗೋಣ. ತಿಳಿಯೋದಕ್ಕಿಂತ ಮುಂಚೆ ನಿಮ್ಮ ಒಂದು ಯೂಟ್ಯೂಬ್ನ ನೀವು ಓಪನ್ ಮಾಡಿ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಅಂತ ಸರ್ಚ್ ಮಾಡಿದರೆ ನಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರೋ ಅಂತಹ ವೀಡಿಯೋಸ್ ಎಲ್ಲ ನಿಮಗೆ ಸಿಗುತ್ತೆ. ಈ ಎಲ್ಲ ವೀಡಿಯೋಸು ಪ್ರತಿಯೊಂದು ವೀಡಿಯೋಸ್ನ ಓಪನ್ ಮಾಡಿ ನೋಡಿ. ಇಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಪ್ರತಿಯೊಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಇದು ನಮ್ಮ ಮೇನ್ ಚಾನಲ್ ಆಗಿರುತ್ತೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವೀಡಿಯೋಸ್ ಲೈವ್ ಪ್ಲೇಲಿಸ್ಟ್ ಅಂತ ಇದೆ, ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ನೋಡಿ ನೀವು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಅಂತ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ವೀಡಿಯೋಸು ನಿಮಗಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನೀವು ನೋಡ್ಕೋಬೋದು. ಇವಾಗ ಸ್ಟ್ರಾಟಜಿ ಏನು ಅಂತ ತಿಳಿತಾ ಹೋಗೋಣ. ಸ್ಟ್ರಾಟಜಿ ಏನು ಅಂತಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ 3 ಮಾಡೆಲ್ ಕ್ವಶನ್ ಪೇಪರ್ ಏನಿದೆ, ಮೊದಲು ಅದನ್ನು ಸಂಪೂರ್ಣವಾಗಿ ಓದಿ. ಅದರಲ್ಲಿ ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅದಾದ ನಂತರ ನೀವು ಇವಾಗ ಎಕ್ಸಾಮ್ ಏನಾಯಿತು ನಿಮ್ಮದು, ಎಕ್ಸಾಮ್ 1 ಮ್ಯಾಥಮೆಟಿಕ್ಸ್ ಏನಾಯಿತು ಅದ್ರ ಕ್ವಶನ್ ಪೇಪರ್ ಇದೆ ಅಲ್ವಾ, ಇಲ್ಲಾಂದರೂ ಪರವಾಗಿಲ್ಲ, ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು. ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಶಿವಮೂರ್ತಿಸ್ ಅಕಾಡೆಮಿ ಕೀ ಆನ್ಸರ್ ಅಂತ ಸರ್ಚ್ ಮಾಡಿದರೆ ನಮ್ಮ ವೀಡಿಯೋಸ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು ನೀವಿಲ್ಲಿ 3/3/25 ಅಂತಿದೆಯಲ್ಲ, ಅದೇ ನಿಮ್ಮ ಮೇನ್ ಕ್ವಶನ್ ಪೇಪರ್ದು. ಅದನ್ನು ಓಪನ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ PDF ಲಿಂಕು ಕೂಡ ಇರುತ್ತೆ. ಆ ಒಂದು ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ಗಳು ಕೂಡ ಸಂಪೂರ್ಣವಾಗಿ ಓದಬೇಕು. 3 ಮಾಡೆಲ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ 1 ಕ್ವಶನ್ ಪೇಪರ್, ಟೋಟಲ್ 4 ಕ್ವಶನ್ ಪೇಪರ್ ಆಯಿತು. ಆ 4 ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ನು ಸಂಪೂರ್ಣವಾಗಿ ಓದಾದ ನಂತರ ನೀವೇನು ಮಾಡಬೇಕು, ಸೊ ನಾನು ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲೇನು ಡಿಸ್ಪ್ಲೇ ಆಗ್ತಾ ಇದೆ ಅದೇನೆ. ಆ ಪ್ರಿಪ್ರೇಟ್ರಿ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಅದನ್ನು ನೀವು ಸೆಕ್ಷನ್ ವೈಸ್ ಆಗಿ ಓದೋದಕ್ಕೆ ಶುರು ಮಾಡಿ. ಸಪ್ರೇಟಾಗಿ MCQsನ ಓದಿ, ಸಪ್ರೇಟಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಓದಿ, ಸಪ್ರೇಟಾಗಿ 6 ಮಾರ್ಕ್ಸ್ದು, ಸಪ್ರೇಟಾಗಿ 4 ಮಾರ್ಕ್ಸ್ದು, ಆ ರೀತಿಯಾಗಿ ಓದೋದ್ರಿಂದ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ತೀರಾ. ಯಾವುದೋ ಒಂದು ಕ್ವಶನ್ ಪೇಪರ್ನ ಇಟ್ಕೊಂಡು ನಾನು ಇದು ಓದಿದ್ದೆ ಇದು ಬಂದಿಲ್ಲ ಅಂತ ನೆಗ್ಲೆಕ್ಟ್ ಮೀನ್ಸ್ ಬೇರೆಯವ್ರನ್ನ ದೂಷಿಸೋದಕ್ಕಿಂತ ನಾನು ಹೇಳಿರೋ ಸ್ಟ್ರಾಟಜಿನ ಉಪಯೋಗಿಸ್ಕೊಳ್ಳಿ. 3 ಮಾಡೆಲ್ ಕ್ವಶನ್ ಪೇಪರು, ಎಕ್ಸಾಮ್ 1 ಕ್ವಶನ್ ಪೇಪರು ಮತ್ತು ಬೇರೆ ಬೇರೆ ಜಿಲ್ಲೆಯದು ಕ್ವಶನ್ ಪೇಪರ್ ಏನು ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ ಅಷ್ಟನ್ನು ನೀವು ಸಂಪೂರ್ಣವಾಗಿ ಓದಿದರೆ ಖಂಡಿತ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ತೀರಾ. ಇದೇ ಸ್ಟ್ರಾಟಜಿನ ಎಕ್ಸಾಮ್ 1ಅಲ್ಲಿ ತುಂಬ ಸ್ಟೂಡೆಂಟು ಉಪಯೋಗಿಸ್ಕೊಂಡಿದ್ರು. ಅವರು ಕಮೆಂಟ್ ಮಾಡಿ ಕೂಡ ತಿಳಿಸಿದರು 75+ ಸ್ಕೋರ್ ಮಾಡಿದ್ದೀವಿ, 80 ಔಟ್ ಆಫ್ 80 ಸ್ಕೋರ್ ಮಾಡಿದ್ದೀವಿ ಅಂತ. ಅದೇ ರೀತಿಯಾಗಿ ನೀವು ಸ್ಕೋರ್ ಮಾಡಬೇಕು ಅಂದರೆ ಈ ಎಲ್ಲ ಸ್ಟ್ರಾಟಜಿನ ಉಪಯೋಗಿಸ್ಕೊಳ್ಳಿ, ಖಂಡಿತ ಒಳ್ಳೆ ಮಾರ್ಕ್ಸು ಬರುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಅವ್ರಿಗೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.